ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ದಾವಣಗೆರೆ ಜಿಲ್ಲಾ ಜಗಳೂರು ತಾಲೂಕು ಹಿರೇಮಲ್ಲನ ಹೊಳೆಗೆ ನಾನು ಬಂದಿದ್ದೀನಿ. ಇವತ್ತಿನ ದಿವಸ ಒಂದು ಸ್ಪೆಷಲ್ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ನಾನು ಬಹಳ ಮುಖ್ಯವಾಗಿ ಯೋಚಿಸಿದ್ದು ಶ್ರಮಜೀವನವೇ ಜೀವನದ ಆಧಾರ. ನೋಡಿ, ಒಂದು ಪಕ್ಷಿ, ಒಂದು ಪ್ರಾಣಿ, ಅತ್ಯಂತ ಸಣ್ಣ ಸೊಳ್ಳೆ ಕೂಡ, ತಿಗಣೆ ಕೂಡ ತನ್ನ ಸ್ವಾವಲಂಬಿಯಾಗಿ ತನ್ನ ಆಹಾರವನ್ನು ತಾನೇ ತಯಾರಿಸ್ಕೊಳ್ಳುತ್ತೆ, ಹುಡುಕಿ ಬದುಕುತ್ತೆ. ಅದು ಕ್ಷಣಿಕವಾಗೂ ಬದುಕ್ಬೋದು, ದೀರ್ಘವಾಗೂ ಬದುಕ್ಬೋದು. ಆದ್ರೆ ಈ ಮನುಷ್ಯ ಹಾಗಲ್ಲ ನೋಡಿ. ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಒಂದು ಸ್ವಲ್ಪ ತಮ್ಮ ಪರಿಚಯದಿಂದ ಪ್ರಾರಂಭ ಮಾಡಿಬಿಡೋಣ. ಹೇಳಿ. ಸರ್, ತಮ್ಮ ಪರಿಚಯ ಮಾಡಿ, ನಮ್ಮ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ನೊಂದಿಗೆ ತಮ್ಮ ಪರಿಚಯವನ್ನು ಹಂಚ್ಕೊಳ್ಳಿ. ನನ್ನ ಹೆಸರು ಚರ ನಾಗೇಂದ್ರ ಪ್ರಸಾದ್ ಅಂತ. ನಾನೊಬ್ಬ ಕೃಷಿಕ. ನನ್ನ ಹಿನ್ನೆಲೆ ಏನು, ನಾನು ಹಿಂದೆ ಓದಿದ್ದೆ, BA LLB ಮುಗಿಸಿದ್ದೆ. ಸ್ವಲ್ಪ ಕಾಲ ಪ್ರಾಕ್ಟೀಸ್ ಕೂಡ ಮಾಡಿದ್ದೆ. ಬಟ್ ನನಗೆ ಅದು ಯಾವುದೂ ಖುಷಿ ಕೊಡಲಿಲ್ಲ. ನಮಗೆ ನಮ್ಮ ಆಹಾರದ ತಟ್ಟೆಗೆ ವಿಷ ಬರಬಾರ್ದು ಅಂತಂದರೆ ನಾವು ಯಾರ್ಯಾರನ್ನೂ ಅವಲಂಬಿಸದೆ ನಮ್ಮ ಆಹಾರವನ್ನು ನಾವು ಬೆಳ್ಕೊಳ್ಬೇಕು, ನಾವು ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತಕ್ಕಂಥದ್ದು ನನ್ಗೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಕೃಷಿಯನ್ನು ಮುಖ್ಯ ಕೆಲಸವಾಗಿ ಶ್ರಮವೂ ಆಗಬೇಕು, ದೇಹ ಶ್ರಮನೂ ಬಳಸಬೇಕು, ಹಾಗೆ ಹೊಟ್ಟೆಗೂ ಕಸು ಸಿಗಬೇಕು. ಅದ್ರ ಜೊತೆಯಲ್ಲಿ ವಿಚಾರ ಬಂದರೆ ಅದು ಸೂಕ್ತವಾಗಿರುತ್ತೆ. ಈಗ ಹಾಗಾಗ್ತಾ ಇಲ್ಲ. ಈಗ ಫ್ಯಾಕ್ಟ್ರಿ ಥರ ಎಲ್ಲ ಯಾಂತ್ರಿಕತೆ ಕಡೆ ಹೆಚ್ಚು ಹೋಗ್ತಾ ಇದ್ದೀವಿ. ಮನುಷ್ಯ ಹೆಚ್ಚು ಕೆಲಸ ಮಾಡದೆ ಕೇವಲ ಬೌದ್ಧಿಕ ಶಕ್ತಿಯಿಂದನೇ ತುಂಬ ಉನ್ನತವಾಗಿ ಅಂತ ಅವನೇ ಯೋಚಿಸ್ಕೋತಾ ಇದ್ದಾನೆ. ಬಟ್ ಹಾಗಾದಾಗ ಎಲ್ಲೋ ಒಂದು ಕಡೆ ದೇಹ ನಿರ್ಲಕ್ಷಿತವಾಗುತ್ತೆ, ದೇಹಕ್ಕೆ ವೈವಿಧ್ಯಮಯವಾದಂಥ ಕಾಯಿಲೆಗಳು ಬರೋದಕ್ಕೆ ಶುರುವಾಗುತ್ತೆ. ಅವನು ಬಹಳ ಬೇಗ ಅವನ ಜೀವನದ ಚಕ್ರವನ್ನು ಮುಗಿಸೋ ಅಂಥ ಪರಿಸ್ಥಿತಿ ಬರುತ್ತದೆ. ಅವನೊಳಗಡೆ ಅವನು ಹೆಚ್ಚು ಕಾಲ ಸುಖಿಯಾಗಿರದೆ ಹೆಚ್ಚು ದುಃಖಕ್ಕೆ ಒಳಗಾಗ್ತಾನೆ. ಅವನಿಗೇನೋ ಇಲ್ಲಗಳು, ಕೊರತೆಗಳು ಅವನನ್ನು ಕಾಡುತ್ತೆ. ಅತೃಪ್ತಿ ಅವನನ್ನು ಬಹಳ ಮುಖ್ಯವಾಗಿ ಕಾಡುತ್ತೆ. ತೃಪ್ತ ಜೀವನವನ್ನ, ಅವಸರವಿಲ್ಲದ ಸಮಾಧಾನದ ಜೀವನವನ್ನ ನಾವು ಜೀವಿಸಬೇಕು ಅಂತಂದ್ರೆ ಇದೇ ಸರಿಯಾದ್ದು. ನೋಡಿ, ನಿಸರ್ಗದತ್ತ ಬರಬೇಕು. ಹೌದು. ನೋಡಿ, ಒಂದು ಆಮೆ ಬಹಳ ನಿಧಾನವಾಗಿ ಚಲಿಸುತ್ತೆ, ಅದು 400 ವರ್ಷಗಳ ತನಕನೂ ಬದುಕುತ್ತಂತೆ. ಅದೇ ಅವಸರದಿಂದ ಓಡೋದನ್ನ ನಾವು ನೋಡ್ಬೋದು. ಮೊಲ, ಜಿಂಕೆ, ಈ ಥರದ್ದೆಲ್ಲ ಅವು ಸತ್ತಿರೋದು ಎಲ್ಲಿ ಅನ್ನೋದೇ ನಮಗೆ ಕಾಣಕ್ಕೂ ಸಿಗಲ್ಲ. ಯಾಕಂದ್ರೆ ಅಷ್ಟು ಬೇಗದಲ್ಲಿ ಅವುಗಳ ಕತೆ ಮುಗಿದು ಹೋಗುತ್ತೆ. ಇದು ಇವತ್ತಿನ ಪರಿಸ್ಥಿತಿ. ಓಕೆ ಸರ್. ಸರ್, ಎಷ್ಟನೇ ವಯಸ್ಸಿಗೆ ನೀವು ಈಗ ಕೃಷಿ ಕ್ಷೇತ್ರಕ್ಕೆ ತೊಡಗಿಕೊಳ್ಬೇಕಂತಂದು ಪ್ರಾರಂಭ ಮಾಡಿದ್ರಿ? ಯಾವಾಗ ಪ್ರಾರಂಭ ಮಾಡಿದ್ರಿ ಕೃಷಿ ಕ್ಷೇತ್ರವನ್ನು? ಪ್ರಾರಂಭದಲ್ಲಿ ಬಾಲ್ಯದಲ್ಲೇನೆ ನಾನು 3ನೇ ತರಗತಿ ಇರುವಾಗ, 4ನೇ ತರಗತಿ ಇರುವಾಗ, 9ನೇ ವಯಸ್ಸು ಆಗ್ಲೇನೆ ನಮ್ಮ ಸುತ್ತಮುತ್ತ ಕೃಷಿ ಇತ್ತು. ನಾನಾಗ ಶ್ರೀನಿವಾಸಪುರ ತಾಲೂಕಿನ ಹೊಗಳಗೆರೆ ಅನ್ನೋ ಊರಲ್ಲಿದ್ದೆ. ಅಲ್ಲಿ ಸುತ್ತಮುತ್ತಲೂ ಬೇಸಾಯಗಳು ನಡೀತಾ ಇತ್ತು. ಆ ಬೇಸಾಯದ ಜೊತೆಗೆ ನಮ್ಮ ತಂದೆದು ಹೋಟೆಲ್ ಇತ್ತು. ನಾನು ಹೋಟೆಲ್ಲು ಅಷ್ಟೇನು ಹೆಚ್ಚಿನ ಕೆಲಸಗಳಿರ್ತಾ ಇರಲಿಲ್ಲ. ಮಕ್ಕಳು ನಾವಿನ್ನು ಪುಟಾಣಿಗಳು. ಹಾಗಾಗಿ ಅಪ್ಪನಿಗೆ ದಿನಸಿ ತಂದ್ಕೊಡೋದು ಅಂಗಡಿಯಿಂದ. ಅದ್ರ ಜೊತೆಗೆ ನಮ್ಮ ಬಿಡುವಿನ ಸಮಯವನ್ನ ಶಾಲೆ ಬಿಟ್ರೆ ಮತ್ತೆ ಈ ಥರದ ಕೆಲಸಗಳಲ್ಲಿ ತೊಡ್ಕೊಳ್ತಕ್ಕಂಥದ್ದು. ನೀವೇ ಓದಿದ್ದೆಲ್ಲಿ ಸರ್ ಎಲ್ಲ? ಒಂದು ಕಡೆ ಓದಿಲ್ಲ ನಾನು. ಈಗ 3 ಮತ್ತು 4ನೇ ತರಗತಿ ಹೊಗಳಗೆರೆ ಅಂತ ಒಂದು ಹಳ್ಳಿಯಲ್ಲಿ ಓದಿದೆ. ಯಾವ ಜಿಲ್ಲೆ? ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ. ಅದೇ 5ನೇ ತರಗತಿ ಬಂದು ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನ ಹಳ್ಳಿ ಅನ್ನೋ ಕಡೆ ಓದಿದೆ. ಮತ್ತೆ 6ನೇ ತರಗತಿಗೆ ನಾನು ನಮ್ಮ ತಂದೆ ಹೋಟೆಲ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿಕೊಂಡ್ರು, ವಿದ್ಯಾರಣ್ಯಪುರ ಅನ್ನೋ ಕಡೆ. ನಾನು ಅಲ್ಲಿ ರಾಮಚಂದ್ರಪುರದಲ್ಲಿ 6 ಮತ್ತು ನನ್ನ 7ನೇ ತರಗತಿಯನ್ನು ಮುಗಿಸ್ದೆ. ಅದಾದಕ್ಕೂ ಮುಂಚೆ ನನ್ನ ತಮ್ಮ ಸಿದ್ಧಗಂಗೆ ಮಠಕ್ಕೆ ಸೇರ್ಕೊಂಡ. ಹಾಗಾಗಿ ನಾನು ಹಠ ಮಾಡಿ ನನ್ನ 8ನೇ ತರಗತಿಗೆ ಸಿದ್ಧಗಂಗೆ ಮಠಕ್ಕೆ ಸೇರ್ಕೊಂಡೆ, ತುಮಕೂರು. ನೀವು ಬಂದ್ರಿ? ಸಿದ್ಧಗಂಗೆ ಮಠದಲ್ಲೂ ಕೂಡ ನಾನು 1.5 ವರ್ಷ ಮಾತ್ರ ಅಭ್ಯಾಸ ಮಾಡಿದ್ದು. ನನ್ನ 9ನೇ ತರಗತಿ ಮಿಡ್ ಟರ್ಮ್ ಎಕ್ಸಾಮ್ ಹೊತ್ತಿಗೆ ನಾನು ಅಲ್ಲಿಂದ ವಾಪಸ್ ಬಂದು ಪುನಃ ಮಠಕ್ಕೆ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ. ನನಗೆ ಅಲ್ಲಿನ ಪರಿಸ್ಥಿತಿಗಳು ಇಷ್ಟ ಆಗಲಿಲ್ಲ, ಆರೋಗ್ಯನೂ ಸಮಸ್ಯೆ ಇತ್ತು. ಹಾಗಾಗಿ ಮತ್ತೆ ನಾನು ಆಚೆ ಬಂದ್ಬಿಟ್ಟೆ. ಅಲ್ಲಿ ನನಗೆ TC ಕೊಡಲಿಲ್ಲ. ಹಾಗಾಗಿ ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಕೊನೆಗೆ ನನ್ನ ಸೋದರ ಮಾವ ನನ್ನನ್ನು ಹೇಗಾರು ಮಾಡಿ ಓದಿಸ್ಬೇಕು ಅಂತ, ಮತ್ತು ನನ್ನ ಹಠನೂ ನಾನು ಓದಬೇಕು ಅಂತ ನಮ್ಮಮ್ಮ ಬಾಲ್ಯದಲ್ಲೇ ಹೇಳ್ತಾ ಇದ್ರು.
ನೀನು ಓದಬೇಕು ಅಂತ. ಅಮ್ಮ ಟೀಚರ್ ಆಗಿದ್ರು, ಒಂದು ಏನೋ ಶಿಶುವಿಹಾರ ನೋಡ್ಕೋತಾ ಇದ್ರು, ಸೋಮಿಯಾಜಲಹಳ್ಳಿ ಅಂತ ಶ್ರೀನಿವಾಸಪುರ ತಾಲೂಕಿನ ಒಂದು ಹಳ್ಳಿಯಲ್ಲಿ. ಅವರಪ್ಪ ಟೀಚರ್ ಆಗಿದ್ರು, ಆಂಧ್ರ ಪ್ರದೇಶದಲ್ಲಿ ಟೀಚರ್ ಆಗಿ ರಿಟೈರ್ಡ್ ಆಗಿದ್ರು. ನಿಮ್ಮ ಅಜ್ಜವರು ನಮ್ಮ ಅಮ್ಮನ ಅಪ್ಪ ತಂದೆಯವರು. ಹೀಗಾಗಿ ಸೊ ಅಲ್ಲಿ ಆಗಲಿಲ್ಲ. ಕೊನೆಗೆ ಬೆಂಗಳೂರಲ್ಲಿ ಎನ್ರೋಲ್ಮೆಂಟ್ ಮುಖಾಂತರ ಒಂದು ಟ್ಯುಟೋರಿಯಲ್ ಅಲ್ಲಿ ನನ್ನನ್ನು 10ನೇ ತರಗತಿಗೆ ಜಾಯಿನ್ ಮಾಡಿಸಿದ್ರು. ಆಗ 18 ವರ್ಷ ಆಗಿರಬೇಕಾಗಿತ್ತು ಏಜ್ಲಿ. ಸೊ ನನ್ನ 7th ಸರ್ಟಿಫಿಕೇಟ್ ಆಧಾರದ ಮೇಲೆ ನನ್ನ 18 ವರ್ಷ ತುಂಬೋ ತನಕ ಕಾದು ಕೊನೆಗೆ ನನಗೆ SSLC ಮಾಡಿದ್ರು. SSLC ನಾನು 9th ಓದಿರೋ ಆಧಾರದ ಮೇಲೆ ಪರೀಕ್ಷೆ ಬರೆದು ಜಸ್ಟ್ ಪಾಸ್ ಆದೆ. ಆಮೇಲೆ ನಾನು ಓದಲಿಕ್ಕೆ PUC ಓದಲಿಕ್ಕೆ ನಮ್ಮ ಚಿಕ್ಕಪ್ಪನ ಮನೆಗೆ ಹೋದೆ. ಅದು ನಂಗ್ಲಿ, ಮುಳಬಾಗಿಲು ತಾಲೂಕು. ಅಲ್ಲಿ ನನಗೆ ಒಂದು ಅವಕಾಶ ಸಿಕ್ತು. ಚಿಕ್ಕಪ್ಪ ಹಿಂದಿ ಪ್ರಚಾರಕ್ಕಾಗಿದ್ರು, ಹಿಂದಿ ಟೀಚರ್ ಆಗಿದ್ರು, ಚಿಕ್ಕಮ್ಮನೂ ಹಿಂದಿ ಟೀಚರ್ ಆಗಿದ್ರು. ಸೊ ಅವರಿಬ್ಬರು ಹಿಂದಿ ವಲಯದಲ್ಲಿ ಅವ್ರ ಮನೆ ಮಕ್ಕಳೆಲ್ಲರೂ ಕೂಡ ಹಿಂದಿ ಅಭ್ಯಾಸ ಮಾಡ್ತಾ ಇದ್ರು ಬೇರೆ ಬೇರೆ ರೀತಿಯಲ್ಲಿ. ನಾನು ಅವಾಗ ಅಲ್ಲಿ ಉತ್ತಮ, ಮಧ್ಯಮ ಮುಂಚೆ, ಆಮೇಲೆ ಉತ್ತಮ ಫಸ್ಟು, ಸೆಕೆಂಡು, ರತ್ನ ಫಸ್ಟು, ರತ್ನ ಸೆಕೆಂಡ್, ಹೀಗೆ ಹಿಂದಿ ಡಿಗ್ರಿಯನ್ನು ಕೂಡ ಮುಗಿಸ್ಕೊಂಡೆ. ನಾನು PUC ಆಗೋದ್ರೊಳಗಡೆ ನನಗೆ ಹಿಂದಿ ಡಿಗ್ರಿ ಆಗಿತ್ತು. ಸೊ ಹೀಗಾಗಿ ಅಲ್ಲಿ ಹಿಂದಿನಲ್ಲಿ ನನಗೆ ಪಾಠ ಮಾಡ್ತಾ ನನಗೆ ರಾಬಿನ್ಸನ್ ಕ್ರೂಸೋ ಸಿಕ್ಕಿದ್ರು. ರಾಬಿನ್ಸನ್ ಕ್ರೂಸೋ ಸ್ವಲ್ಪ ಏನು ನೋಡೋಣ ಸರ್, ಮತ್ತೆ ಅದೇನು ಕೆಲಸನೇ ಪಾಪ ನಮ್ಮ ಹಬ್ಬದೊಳಗೆ ಈಗ ನಿಮ್ಮ ಕೆಲಸನೂ ಸಾಗಬೇಕು, ಮಾತನ್ನು ಮುಂದುವರಿ. ಬೇಳೆ ಬೆಂದಿದೆ. ಸೊ ನಾನು ಇದಕ್ಕೆ ಕುಂಬಳಕಾಯಿನ ಬೇಯಲಿಕ್ಕೆ ಹಾಕ್ತಾ ಇದ್ದೀನಿ. ಫೋನ್ ಬೇರೆ ಬಂತೆ. ವರುಣ್ ಇರ್ಬೋದು. ಹಾ ವರುಣ್, ಬಂದಿದ್ದಾರೆ. ಇಲ್ಲೇ ನಮ್ಮ ಶೆಡ್ಡಲ್ಲೇ ಇದ್ದೀವಿ. ಹಾ, ಸೊ ಇದು ಆಗಿದೆ. ಸೊ ರೈಸ್ ರೆಡಿ, ಮುದ್ದೆ ರೆಡಿ. ಈಗ ಕಾಯಿ ಒಂದು ಅರ್ಧ ಹಾಕ್ಬಿಟ್ರೆ ಹುಳಿ ರೆಡಿ. ಇನ್ನು ಕಾಯಿ ಇದನ್ನ ಮಾಡೋದು. ಅದೇನೆ ನಾನು ಬಹಳ ಮುಖ್ಯವಾಗಿ ಯೋಚಿಸಿದ್ದು, ಶ್ರಮ ಜೀವನವೇ ಜೀವನದ ಆಧಾರ. ನೋಡಿ, ಒಂದು ಪಕ್ಷಿ, ಒಂದು ಪ್ರಾಣಿ, ಅತ್ಯಂತ ಸಣ್ಣ ಸೊಳ್ಳೆ ಕೂಡ, ತಿಗಣೆ ಕೂಡ ತನ್ನ ಸ್ವಾವಲಂಬಿಯಾಗಿ ತನ್ನ ಆಹಾರವನ್ನ ತಾನೇ ತಯಾರಿಸ್ಕೊಳ್ಳುತ್ತೆ, ಹುಡುಕಿ ಬದುಕುತ್ತೆ. ಅದು ಕ್ಷಣಿಕವಾಗೂ ಬದುಕ್ಬೋದು, ದೀರ್ಘವಾಗೂ ಬದುಕ್ಬೋದು. ಆದರೆ ಈ ಮನುಷ್ಯ ಹಾಗಲ್ಲ ನೋಡಿ. ಕೆಲವರು ನಾನು ಸುಖವಾಗಿಲ್ಲ, ನನ್ನ ಮಕ್ಕಳು ಸುಖವಾಗಿರ್ಬೇಕು ಅಂತ ಕೆಲವ್ರ ಕಾನ್ಸೆಪ್ಟ್ ಇದೆ. ಇದು ಬಹಳ ತಪ್ಪಾದಂತ ಕಾನ್ಸೆಪ್ಟ್. ಸುಖ ಅಂತಕ್ಕಂಥದ್ದು ಆ ವ್ಯಕ್ತಿಯೇ ಗಮನಿಸ್ಕೊಳ್ಬೇಕಾದಂಥದ್ದೇ ಹೊರತು ಅವನಿಗೆ ಯಾರೋ ಒದಗಿಸ್ಕೊಡೋದಲ್ಲ. ಈಗ ನಮಗೆ ಐಷಾರಾಮಿಯಾದಂಥ ಒಂದು ಕುರ್ಚಿ ಕೊಟ್ಟಿರ್ತಾರೆ, ಬಟ್ ನಮ್ಗೆ ಅದು ಸುಖವೇ ಇಲ್ಲದೆ ಇರಬಹುದು. ಬಟ್ ಮಕ್ಕಳಿಗೆ ಏನಾಗುತ್ತೆ, ನಾನು ಇಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದಿದ್ದೀನಿ, ಅಷ್ಟು ದೂರದಿಂದ ಅದನ್ನ ತಗೊಂಡು ಬಂದಿದ್ದೀನಿ, ಅಪ್ಪ ನೀನು ಅದ್ರಲ್ಲಿ ಕೂತ್ಕೊಳ್ಳೇಬೇಕು ಅಂತ ಪೀಡಿಸ್ತಾರೆ. ಸಾಧ್ಯವೇ ಕೂತ್ಕೊಳ್ಳೋಕ್ಕೆ? ಅವ್ರಿಗದು ಹಿತ ಅನಿಸ್ತಿಲ್ಲ. ಅವ್ರಿಗೆ ನೆಲದಲ್ಲಿ ಕೂತ್ಕೊಳ್ಳೋದೇ ಹಿತವಾಗಿರುತ್ತೆ. ಈ ಥರನೂ ಇರಬಹುದು. ಆದರೆ ಇವತ್ತಿನ ವರ್ತುಲದಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾರಿಗೇನು ಇಷ್ಟ ಆಗುತ್ತೆ, ಯಾಕೆ ಇಷ್ಟ ಆಗಬೇಕು, ಅವರ ಪಾಡಿಗೆ ಅವರನ್ನು ಬಿಡಬೇಕು ಮನುಷ್ಯರನ್ನ ಅನ್ನೋದು ಇವತ್ತು ಕಾಣ್ತಾ ಇಲ್ಲ. ಬದಲಾಗಿ ಅವರು ಹಾಗೆ ಒತ್ತಾಯ ಮಾಡಿ ಇವ್ರನ್ನ ಅದು ಓದು ಇದು ಓದು ಅಂತ ಓದಿಸಿರ್ತಾರೆ. ಇವರು ಕೂಡ ಏನು ನಾವು ಓದಿರೋದ್ರ ಪ್ರತಿಫಲ ಅವ್ರಿಗೆ ಸಿಗಬೇಕು, ಅವರು ಈಗ ಸುಖವಾಗಿರಬೇಕು ಅಂತ ಅನ್ಕೋತಾರೆ. ಅಂದರೆ ಅವರ ಬದುಕಿನ ಸುಖದ ಪರಿಕರಣೆ ನೋಡುವ ದೃಷ್ಟಿಯೇ ಬೇರೆ ಆಗಿರುತ್ತೆ, ಇವರ ಬದುಕಿನ ದೃಷ್ಟಿ ಬೇರೆ ಆಗಿರುತ್ತೆ. ಈ ವ್ಯತ್ಯಾಸಗಳು ತುಂಬಾ ಇವತ್ತು ಎದ್ದು ಕಾಣ್ತಾ ಇದೆ. ಇವೆಲ್ಲಾನು ನಮ್ಮ ತೋಟಕ್ಕೆ ಹೋಗುತ್ತೆ. ಯಾವುದು ಈ ಕೃಷಿ ತ್ಯಾಜ್ಯಗಳು. ಏನೇ ಅಡುಗೆ ಮಾಡಲಿ ಇದೆಲ್ಲಾನು ತೋಟಕ್ಕೆ ಹೋಗ್ತೇವೆ. ಹಿಂದೆ ಇದನ್ನ ಏನು ಮಾಡ್ತಿದ್ರು, ಮನೆಯಲ್ಲಿ ದನಗಳಿದ್ರೆ ದನಗಳಿಗೆ ಇಡ್ತಾ ಇದ್ರು. ಅಂದರೆ ಆಹಾರವಾಗಿ ಉಪಯೋಗಿಸೋವಂಥ ವಸ್ತುಗಳನ್ನ ದನಗಳಿಗೆ ಇಡ್ತಾ ಇದ್ರು. ಇಲ್ಲದನ್ನು ಇಲ್ಲ. ಈಗ ಇದಕ್ಕೆ ಧನಿಯಾ ಹಾಕ್ತೇನೆ. ಅಂದರೆ ಕೊತ್ತಂಬರಿ ಬೀಜ. ಸೊ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೇನೆ. ಆಮೇಲೆ ಮೆಣಸಿನ್ಕಾಯಿ ಹಾಕ್ತೇನೆ. ಕೊತ್ತಂಬರಿ ಸೊಪ್ಪು ಹಾಳಾಗಿದೆ, ಬೇಡ. ಏನು ಸರ್ ಈಗ ಮಾಡೋದು ನೀವು? ಈಗ ನಾನು ಕುಂಬಳಕಾಯಿ ಹುಳಿಗೆ ಖಾರ ಅರಿತಾ ಇದ್ದೀನಿ. ಏನು ಅರಿತಾ ಇದ್ದೀನಿ? ಕುಂಬಳಕಾಯಿ ಹುಳಿಗೆ ಖಾರ ಅರಿತಾ ಇದ್ದೀನಿ. ಮೆಣಸಿನ್ಕಾಯಿ, ಕೊತ್ತಂಬರಿ, ಕೊಬ್ಬರಿ.
ಸೊ ಇದನ್ನ ಅರೆದು ಹಾಕ್ಬಿಟ್ರೆ, ಉಪ್ಪು ಹಾಕ್ಬಿಟ್ರೆ ಮುಗೀತು. ಅದ್ರ ಮುಂದೆ ಅದೇ ಈಗ ಟೇಸ್ಟೇ ಬೇರೆ ಅಂತೀರಿ. ಲೊಟ್ಗೆ ಹೊಡ್ಕೊಂಡು ಊಟ ಮಾಡ್ಬೋದು. ಹಂಗಿರುತ್ತೆ. ಇದನ್ನ ಎಲ್ಲ ನೀವು ಸ್ವಯಂ ಕಲ್ತಿರೋದ? ಇದನ್ನೆಲ್ಲ ಅಡಿಗೆ ತಯಾರು ಮಾಡೋದು ಅಪ್ಪ ಅಡಿಗೆ ಭಟ್ರು. ಅಮ್ಮ ಕಲ್ಸಿರೋದ? ಅಪ್ಪ ಅಡಿಗೆ ಭಟ್ರು. ಅಮ್ಮ ನನ್ನ 10ನೇ ವಯಸ್ಸಿಗೆ ಅಮ್ಮ ಇಲ್ಲ, ಹಾಗಾಗಿ ಅಪ್ಪಂದೇ ಇದೆಲ್ಲ ಕಾಂಟ್ರಿಬ್ಯೂಷನ್. ನಾನು PUC ಓದೋವಾಗ್ಲೂ ಕೂಡ ಅಡಿಗೆ ಕೆಲಸಗಳಿಗೆ ಸಹಾಯಕನಾಗಿ ಹೋಗ್ತಿದ್ದೆ. ನನ್ನ ವೃತ್ತಿ ಜೀವನ ಮತ್ತೆ ಓದು ಎರಡು ಒಟ್ಟೊಟ್ಟಿಗೆನೇ ಇತ್ತು. ನಾನು BA ಮುಗಿದಿದ್ದು VV ಪುರಂ ಈವ್ನಿಂಗ್ ಕಾಲೇಜಲ್ಲಿ, ಬೆಂಗಳೂರಲ್ಲಿ. ಬೆಂಗಳೂರು. PUC ಚಿಕ್ಕಪ್ಪನ ಮನೇಲಿ ಆಯಿತು. ಅದರ ನಂತರ ನಾನು BAಗೆ ಬೆಂಗಳೂರು ಬಂದೆ. VV ಪುರಂ ಕಾಲೇಜಲ್ಲೇ ನಾನು BA ಮುಗಿಸ್ಕೊಂಡೆ. ಅದೇನೇ ಡೇ ಕಾಲೇಜಲ್ಲಿ ಪಕ್ಕದಲ್ಲೇ ಇತ್ತು, LLB ಮುಗಿಸ್ಕೊಂಡೆ. ನನ್ಗೆ ಆಸೆ ಇದ್ದಿದ್ದು ನಾನು MA ಮಾಡಬೇಕು ಅಂತ, ಕನ್ನಡ MA ಮಾಡಬೇಕು ಅಂತ. ಬಟ್ ನನಗೆ ತುಂಬ ಒಳ್ಳೆ ಸ್ಕೋರ್ ಮಾಡೋಕ್ಕಾಗಲಿಲ್ಲ BAನಲ್ಲಿ, ಯಾಕಂದರೆ ನನಗೆ ಕೆಲಸವೇ ಹೆಚ್ಚಲ್ವಾ. ಹಾಗಾಗಿ ಓದಿಗೆ ಸೀಮಿತವಾದಂಥ ಸಮಯ ಸಿಗ್ತಾ ಇತ್ತು. ನಾನು BMTC ಬಸ್ಸುಗಳಲ್ಲೇ ನೇತಾಡ್ಕೊಂಡು ಅನೇಕ ಕಾದಂಬರಿಗಳನ್ನ ಓದಿದ್ದೆ. ಕಾರಂತರನ್ನ ಓದಿದ್ದೆ, ಗೌರೀಶ್ ಕಾಯ್ಕಿಣಿಯವ್ರನ್ನ ಓದಿದ್ದೆ, ಭೈರಪ್ಪನ ಪರ್ವ ಓದಿದ್ದೆ. ಅಷ್ಟದಪ್ಪದ ಪುಸ್ತಕ ಕೂಡ ಬಿಡ್ತಾ ಇರಲಿಲ್ಲ. ಎಷ್ಟೋ ಜನ ನನಗೆ BTS ಬಸ್ಸಲ್ಲಿ ನಾನು ನಿಂತ್ಕೊಂಡೇ ಪುಸ್ತಕ ಓದೋದನ್ನ ನೋಡಿ ಕೆಲವರು ಮರುಕದಿಂದನೋ ಅಥವಾ ಪ್ರೀತಿಯಿಂದನೋ ನನಗೆ ಕರೆದು ಸೀಟ್ ಕೊಡ್ತಾ ಇದ್ರು. ಈ ಥರದ್ದೆಲ್ಲ ಘಟನೆಗಳು ಆಗಿದೆ ಬಹಳಷ್ಟು ಸರ್. ಕಂಡಕ್ಟರ್ಗಳು ಬೈತಾ ಇದ್ರು, ಏನಪ್ಪಾ ನೀನು ಮಧ್ಯೆ ಹೊರ್ಕೊಂಡು ನಿಂತ್ಕೊಂಡ್ ಬಿಡ್ತೀಯಾ ಅಡ್ಡ, ಎಲ್ಲಾದ್ರೂ ಒಂದ್ ಮೂಲೆ ಸೇರ್ಕೊಂಡ್ಬಿಡು ಬಾ, ನಾನು ನಿನ್ಗಿಲ್ ಜಾಗ ಮಾಡ್ಕೊಡ್ತೀನಿ ಅಂತ ಅವರು ಕೂಡ ಜಾಗ ಮಾಡ್ಕೊಡ್ತಾ ಇದ್ರು. ಜರ್ನಿ ಕೂಡ ಅವತ್ತು ಟ್ರಾಫಿಕ್ ಜಾಸ್ತಿ ಆಗಿತ್ತು, ರಸ್ತೆಗಳು ಚಿಕ್ಕವು. ಆಗಿದ್ದದ್ದು BMTC ಅಲ್ಲ, BTS. ಆಗಿನ್ನೂ ಮೆಟ್ರೋ ಬಂದಿಲ್ಲ. BTS ಅಂದ್ರೆ ಬೆಂಗಳೂರು ಟ್ರಾನ್ಸ್ಪೋರ್ಟಿಂಗ್ ಸರ್ವಿಸ್ ಅಂತನಾ? 93ರಿಂದ 96 ನಂದು BA, 96ರಿಂದ 2000 ತನಕ LLB. ಇದು ನನ್ನ ಓದು, ಅಲ್ಲಿ ಮುಕ್ತಾಯ. BA LLB ಮುಗೀತು. ಅದಾದ್ಮೇಲೆ ಎನ್ರೋಲ್ ಆಗಿದ್ದು, ಪ್ರಾಕ್ಟೀಸ್ಗೆ ಹೋಗಿದ್ದು. ಆ ಸಮಯದಲ್ಲಿ ನನಗೆ ಕಮ್ಯುನಿಸ್ಟ್ ಪಾರ್ಟಿಯ ಪರಿಚಯ ಆಯಿತು. ನಾನು ಕಮ್ಯುನಿಸ್ಟ್ ಪಾರ್ಟಿಗೆ ಜಾಯಿನ್ ಆದೆ. ಏನಾದರೂ ಒಂದು ಹೊಸ ಮಾಡಬೇಕು ಅಂತಂದ್ರೆ ಅದು RSS ಅಂತನಾ? ಅಲ್ಲ, ಕಮ್ಯುನಿಸ್ಟ್ ಪಾರ್ಟಿ ಅಂತಂದ್ರೆ ಎಲ್ಲರಿಗೂ ಎಲ್ಲವೂ ತೆರವಾಗಬೇಕು ಅನ್ನೋದು ಕಮ್ಯುನಿಸ್ಟ್ ಪಾರ್ಟಿಯ ಮೂಲ ಧ್ಯೇಯ. ಇವತ್ತು ಏನಿದೆಯೋ ಸೌಕರ್ಯಗಳು ಅದು ಎಲ್ಲರ ಪಾಲಿಗೂ ಸಿಗ್ಬೇಕು. ಆದ್ರೆ ಇವತ್ತು ಹಾಗೆ ಸಿಗ್ತಿಲ್ಲ ನೋಡಿ. ಕೆಲವೇ ಜನರಿಗೆ ಇದ್ದವ್ರಿಗೆ ಇತ್ತು, ಇಲ್ದವ್ರಿಗಿಲ್ಲ. ಪ್ರಾಣಿ ಸಮಾಜದ ಹಾಗೇನೆ ಕೂಡ ನಾವು ಮನುಷ್ಯರು ಶ್ರೇಷ್ಠ ಅಂತ ಅನ್ನಿಸ್ಕೊಂಡ್ರು ಕೂಡ ಪ್ರಾಣಿ ಸಮಾಜಕ್ಕಿಂತ ಉತ್ತಮವಾಗೇನು ನಾವು ಬದುಕ್ತಾ ಇಲ್ಲ. ಯಾಕಂದ್ರೆ ಇದ್ದವ್ರಿಗೆ ಉಂಟು, ಇಲ್ಲದವ್ರಿಗಿಲ್ಲ. ನಾನು ಕಾನೂನು ಪ್ರಾಕ್ಟೀಸ್ ಮಾಡೋಕೆ ಹೋದಾಗ್ಲೂ ಅಷ್ಟೇನೆ. ಹೇಗೆ ನೋಡಪ್ಪ, ನೀನು ಇದೆಲ್ಲಾನು ಸುಳ್ಳು ಹೇಳಬೇಕಾಗತ್ತೆ. ನೀನು ಸುಳ್ಳು ಹೇಳಿನೇ ಸಂಪಾದನೆ ಮಾಡಿದ್ರೆ ನಿನಗೆ ಹೆಚ್ಚು ದುಡ್ಡು ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ. ನೀನು ಕಷ್ಟಪಡಬೇಕಾಗತ್ತೆ. ಇವತ್ತು ನ್ಯಾಯದ ಪರ ಯಾರೂ ಇಲ್ಲ. ಏನಿದೆಯೋ ಅದೇ ನ್ಯಾಯ ಒಪ್ಕೋಬೇಕಾಗತ್ತೆ. ಕಕ್ಷಿದಾರನ ಪರವಾಗಿ ಇರಬೇಕದೇ ವಕೀಲನ ನ್ಯಾಯವೇ ಹೊರತು ನ್ಯಾಯದ ಪರ ನಿಲ್ಲೋದಲ್ಲ ಅನ್ನೋದು ನನಗೆ ಆಮೇಲೆ ಮನವರಿಕೆ ಆಯಿತು. ಸೊ ಅಂಥ ನ್ಯಾಯಕ್ಕಾಗಿ ನಾನೇ ದುಡಿಬೇಕು ಅಂತ ಹೇಳಿಬಿಟ್ಟು ನಾನು ವಕೀಲಿ ಜೀವನವನ್ನು ಮುಂದುವರಿಸಲಿಲ್ಲ. ಕಮ್ಯುನಿಸ್ಟ್ ಪಾರ್ಟಿಯಲ್ಲೇ ಮುಂದುವರೆದೆ. ಸೇವೆಯನ್ನು ಮಾಡಿದೆ, ಕೆಲಸಗಳು ಮಾಡ್ತಾ ಇದ್ದೆ, ಚಳುವಳಿಗಳನ್ನ ಕಟ್ತಾ ಇದ್ದೆ, ಜನಗಳಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೆ, ವಿದ್ಯಾರ್ಥಿ ಜನಗಳಲ್ಲಿ. ಸೊ ಹಾಗೆ ಮಾಡ್ತಾ 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 ಮಧ್ಯೆ ಕೃಷಿ ಕೆಲಸಗಳನ್ನ ತೊಡಗಿಸ್ಕೊಂಡೆ. ಮೊಟ್ಟ ಮೊದಲನೇದಾಗಿ ನಾನು ಹೆಚ್ಚು ಸಮಯ ಕಾಲ ಕೃಷಿ ಮಾಡಿದ್ದು ಅಂತಂದರೆ ಆನಂದ್ ತೀರ್ಥ ಪ್ಯಾಟಿಯವರ ತೋಟದಲ್ಲಿ ಸುಮಾರು 4 ವರ್ಷಗಳು. ಯಾವ ಡಿಸ್ಟಿಕ್, ಯಾವ್ದು ತಾಲೂಕು ಸರ್ ಅದು? ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಕಾಮನೂರು ಅಂತ ಹಳ್ಳಿ ಹೆಸರು. ಓ, ಅಲ್ಲಿ ಬಂದ್ರಿ? ಹೌದು, ಅಲ್ಲಿ ನಾವು ಸ್ವಯಂ ಕೃಷಿ ಅಂತ. ದಕ್ಷಿಣ ಕನ್ನಡದಿಂದ ಉತ್ತರ ಕರ್ನಾಟಕಕ್ಕೆ ಬಂದ್ರಿ? ಹೌದು ಹೌದು, ನಮ್ಮ ಭಾಗ ಕಡೆಗೆ. ಹೌದು ಸರ್. ಅದನ್ನ ಮಾಡ್ತಾ ಮಾಡ್ತಾನೆ ನಾನೊಂದು NGO ನಲ್ಲಿ ಕೂಡ 1 ವರ್ಷ ಕೆಲಸ ಮಾಡಿದ್ದೆ. ಅದು ಬಾಲಕಾರ್ಮಿಕ ಮಕ್ಕಳನ್ನ ಬಾಲಕಾರ್ಮಿಕತನದಿಂದ ಬಿಡಿಸಿ ಓದಿನ ಕಡೆಗೆ ಅವ್ರನ್ನ ತೊಡಗಿಸ್ಕೊಳ್ತಕ್ಕಂಥದ್ದು. ಬಟ್ ಅಲ್ಲೆಲ್ಲ ಪೇಪರ್ ವರ್ಕೇ ಹೆಚ್ಚು ಮುಖ್ಯವಾಗಿತ್ತು. ನಿಜವಾಗಿಯೂ ಫೀಲ್ಡ್ ವರ್ಕು ಅಷ್ಟು ಪ್ರೋಗ್ರೆಸಿವ್ ಆಗಿರ್ತಾ ಇರಲಿಲ್ಲ. ನನ್ಗದು ಗೊತ್ತಾಯ್ತು ಕೊರತೆಯಲ್ಲಿದೆ ಇದು ಅಂತ. ಯಾರೋ ಕೆಲವು ಜನರು ಮಾತ್ರ ಇದನ್ನ ಸರ್ಕಾರದ ಹಣ ತಗೊಂಡು ಅವ್ರುಗಳು ಮಾತ್ರನೇ ಚೆನ್ನಾಗಿ ಬದುಕ್ತಿದ್ದಾರೆ. ಮಕ್ಕಳ ಭವಿಷ್ಯ ಅಲ್ಲೊಂದು ಇಲ್ಲೊಂದಷ್ಟೇ ಉಜ್ವಲ ಆಗ್ತಾ ಇದೆ. ಒಟ್ಟಾರೆಯಾಗಿ ಇದೇನು ಹೆಚ್ಚು ಪ್ರಯೋಜನಕಾರಿ ಆಗಿಲ್ಲ ಅನಿಸ್ತು. ಅದನ್ನ ಬಿಟ್ಟೆ ನಾನು. ಕೊಬ್ಬರಿ ಖಾರ ರೆಡಿ ಆಯಿತು. ಕೊಬ್ಬರಿ ಖಾರ ಇದನ್ನು ಸಾಂಬಾರಿಗೆ ಹಾಕಿದ್ರೆ
ಸಾಂಬಾರ್ ಗಟ್ಟಿ ಬರೋದ್ರ ಜೊತೆಗೆ ರುಚಿಯೂ ಇರುತ್ತೆ. ಹಾಗೆ ಇದನ್ನು ತೊಳೆದು ನೀರು ಕೂಡ ಅದಕ್ಕೆ ಹಾಕ್ತೀವಿ. ಹೀಗೆ ಅಡುಗೆ ಮಾಡ್ಕೊಂಡು ತಿಂದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಜೊತೆಗೆ ನಿಮಗೆ ಅನ್ಯಾಯದ ಸಂಪಾದನೆ ಆಸೆನೇ ಬರೋದಿಲ್ಲ. ಹೌದಲ್ವಾ? ನಿಮಗೆ ಬೇಕಾದಷ್ಟು ಸಿಗ್ತಾ ಇದೆ ಅಂತಂದ್ರೆ ನೀವ್ಯಾಕೆ ಇನ್ನೊಬ್ಬರ ತಟ್ಟೆ ಕೈ ಹಾಕಕ್ ಹೋಗ್ತೀರಾ? ಬಟ್ ಇವತ್ತು ಮನುಷ್ಯನ್ಗೆ ಅತೃಪ್ತಿ ಅನ್ನೋದು ಹೆಚ್ಚಾಗಿದೆ. ಇರುವುದರಲ್ಲಿ ತೃಪ್ತಿ ಕಾಣ್ತಾ ಇಲ್ಲ. ಅದ್ಲಾಗಿ ಅದು ಬೇಕು ಇದು ಬೇಕು, ಅವನಿಗಿಂತ ಹೆಚ್ಚು ಅಂತ ಅಕ್ಕಪಕ್ಕದವ್ರನ್ನ ನೂಕಿ ತಾನ್ ಮೇಲ್ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಇವತ್ತು ಮಕ್ಕಳಿಗೂ ಕೂಡ ರ್ಯಾಂಕ್ ಸಿಸ್ಟಮ್ ಅಲ್ಲಿ ಏನ್ ಮಾಡಿದೀವಿ ಅದನ್ನೇ ಕಲಿಸ್ಬಿಡ್ತಾ ಇದ್ದೀವಿ. ಹಾಗಾಗಿ ಪೈಪೋಟಿ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಎಷ್ಟು ಪೈಪೋಟಿ ಭಯಾನಕವಾಗಿ ಆಗಿದೆ ಅಂತಂದ್ರೆ ಕೆಲವು ಮಕ್ಕಳು ಒಂದೆರಡು ಸಂಖ್ಯೆಯಲ್ಲಿ ರ್ಯಾಂಕ್ ಬರೋದಕ್ಕಾಗಲ್ಲ ಅಂತಕ್ಕಂಥ ಆಘಾತದಿಂದ ಆತ್ಮಹತ್ಯೆಗೆ ಮೊರೆ ಹೋಗ್ತಾ ಇದ್ದಾರೆ. ಹೌದು, ಇದು ತುಂಬಾ ಹೇಯಕರವಾದಂಥ ಲಕ್ಷಣಗಳು. ಬಹಳ ಭೀಕರವಾಗಿದೆ ಇದರ ರಿಸಲ್ಟ್. ಇದು ಆಗಬಾರ್ದಾಗಿತ್ತು. ಯಾವುದೇ ಒಂದು ದೇಶದ ಉನ್ನತವಾದಂಥ ದೇಶದ ಅಭಿವೃದ್ಧಿ ಪಥದಲ್ಲಿರ್ತಕ್ಕಂಥ ದೇಶದ ಒಂದು ದುಸ್ಥಿತಿ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಮಗು ಬದುಕನ್ನ ಕೊನೆಗಾಣಿಸ್ಕೊಳ್ಳೋದು. ಇದು ಇವತ್ತು ಹೆಚ್ಚು ಕಾಣ್ತಾ ಇದೆ. ಕೊಬ್ಬರಿ ನೀರು ಕೂಡ ಸಾಂಬಾರಿಗೆ ಹಾಕ್ಬಿಡ್ತಾ ಇದೆ. ಟೇಸ್ಟ್ ಬರುತ್ತೆ. ಈಗ ಇದರಲ್ಲಿ ಎಲ್ಲನೂ ಚೆನ್ನಾಗಿ ಕುದ್ದಿದೆ. ಕೊನೆಯದಾಗಿ ನಾವೇನು ಹಾಕ್ತೀವಿ, ಒಂದು ಹುಳಿ ಹಾಕ್ತೀವಿ. ಹುಳಿಗೆ ಮುಖ್ಯ ಹುಳಿನೇ ಅಲ್ವಾ. ಆಮೇಲೆ ಇನ್ನೊಂದು ಉಪ್ಪು ಹಾಕ್ತೀವಿ. ರುಚಿ ರುಚಿ. ಒಂದೇ ಒಂದು ತುಂಡು ಬೆಲ್ಲ ಹಾಕ್ತೀವಿ, ಯಾಕಂದರೆ ಖಾರ ಜಾಸ್ತಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ. ಎಲ್ಲ ರೆಡಿ ಮಾಡಿಟ್ಟಿರಿ. ಇದು ಸಾವಯವ ಬೆಲ್ಲ, ಆದ್ದರಿಂದ ಮೊದಲೇ ಸ್ವಲ್ಪ ಸಿದ್ಧತೆ ಮಾಡಿ ಇಟ್ಕೊಳ್ತೀನಿ. ಕಡೆ ಹೋಗಿ ಒಂದು ನಿಂಬೆ ಹಣ್ಣು ತಗೊಂಡು ಬರ್ಬೇಕು ಹುಳಿ ಹಿಂಡಕ್ಕೆ. ಇಲ್ಲೇ ಇದೆ, ನಾನು ತಂದ್ಬಿಡ್ತೀನಿ. ತಗೊಳ್ಳಿ ಸರ್, ತಗೊಳ್ಳಿ. ಇದು ಯಾವ ನಿಂಬೆಕಾಯಿ ಸರ್? ಇದು ದಪ್ಪ ಇದು ಇದೆ. ಹೇರಳೆಕಾಯಿ. ದಡ್ಲಿ ಹಣ್ಣು ಅಂತಾರೆ. ದಡ್ಲಿ ಹೌದು, ಇದೇ ದಡ್ಲಿ. ಅದನ್ನು ಬಳಸ್ತೀರಿ? ಹಾ, ನಿಂಬೆ ರಸದ ಬದಲಾಗಿ ಇದನ್ನು ಬಳಸ್ಬೋದು. ಇದ್ರ ಸೀಡ್ಸ್ ತಗೊಂಡು ಬೀಜಗಳು ಮಾಡ್ಬೋದು. ಅದನ್ನು ಮಾಡ್ತೀನಿ. ದಡ್ಲಿಕಾಯ್ದು ಹೌದು. ಇದ್ರ ಗಿಡಗಳನ್ನೂ ಬೆಳೆಸೋಣ ಅಂತ. ಇಲ್ಲಿ ತುಂಬಾ ಇರುವೆಗಳಿವೆ. ಇಲ್ಲಿನ ಓನರ್ ಅವ್ರ ತೋಟ, ನಮ್ಮ ತೋಟ ಅಲ್ಲ ಇದು. ನಿಮ್ಮ ತೋಟ ಅಲ್ಲ? ನಮ್ಮ ತೋಟ ಅಲ್ಲ ಇದು. ಏನೇ ಕಿತ್ಕೊಂಡ್ರು ಒಪ್ಪಿಗೆ ಬೇಕು. ಒಪ್ಪಿಗೆ ಇದೆ. ನೋಡಿ, ಇಲ್ಲೂ ಕ್ಯಾಮ್ರಾ ಇದೆ. CC ಕ್ಯಾಮ್ರಾ ಇದ್ರಲ್ಲಿ ರೆಕಾರ್ಡ್ ಆಗೇ ಆಗುತ್ತೆ. ಹಾಗಾಗಿ ಯಾರು ಬಂದು ಏನೋ ತೊಂದರೆ ಕೊಟ್ಟರು ಅವ್ರೇನು ಅಬ್ಜೆಕ್ಷನ್ ಮಾಡಲ್ಲ. ಬಹುಶಃ ರೆಡಿ ಇದೆ. ಉಪ್ಪು ಹಾಕಿದ್ದೇವೆ ಆಗ್ಲೇನೆ. ನಮ್ಮಪ್ಪ ಹೀಗೆ ಟೇಸ್ಟ್ ನೋಡ್ತಿದ್ರು ಸಾಂಬಾರು. ಹೋಟೆಲಲ್ಲಿ ಮಾಡ್ತಾ ಇದ್ರಲ್ಲ ಅಡಿಗೆ. ನಿಮ್ದು ಹೋಟೆಲ್ ಇತ್ತು ಸರ್? ಹೌದು. ಆಹಾ, ನಾನು ಹೇಳ್ಬೋದು, ನೀವು ಹೇಳಿದ್ರೆ ಮಾತ್ರ ಅದು ಸತ್ಯ ಆಗುತ್ತೆ. ಇಲ್ಲ ಸರ್, ನನಗೆ ಅಷ್ಟೊಂದು ರುಚಿ ಸವಿಯೋದು ಗೊತ್ತಿಲ್ಲ. ಬಟ್ ನೀವು ಹೇಳಿದ ಮೇಲೆ ಟ್ರೈ ಮಾಡೋಣ. ಓಕೆ. ಆಹಾ, ವಾ, ಸೂಪರ್ ಸರ್, ಚೆನ್ನಾಗಿದೆ.
ಸೂಪರ್. ಇದು ಇದು ಇಂಗು ತೆಂಗು ಇದ್ರೆ ಮಂಗ ಕೂಡ ಅಡಿಗೆ ಮಾಡುತ್ತೆ. ಹಾ, ಹಿಂಗ್ ಹಾಕಿದೀವಿ, ಹಿಂಗ್ ಹಾಕಿಲ್ಲ, ತೆಂಗು ಹಾಕಿದ್ವಿ. ಇಂಗು ತೆಂಗು ಇದ್ರೆ ಮಂಗ ಕೂಡ ಅಡಿಗೆ ಮಾಡುತ್ತೆ. ಇದೇನ್ ದೊಡ್ಡ ವಿಷಯನೇ ಅಲ್ಲ. ಸೂಪರ್, ತುಂಬಾ ಚೆನ್ನಾಗಿದೆ. ಸರಿ, ಆಯ್ತು, ಊಟ ಮಾಡೋಣ. ಹಾ ಸರ್, ಎಲ್ಲ ರೆಡಿ. ಮಳೆನೂ ಬರ್ಲಿ ಸಂತೋಷವಾಗಿ, ಅಲ್ವಾ? ಅದು ಏನು ಮಾಡೋಕ್ಕಾಗಲ್ಲ, ಅದು ಭಗವಂತನ ಇಚ್ಛೆ. ಸರ್, ಇನ್ನೊಂದು ಹೇಳಿ. ಈ ವಸ್ತುಗಳನ್ನೆಲ್ಲ ಹಿಂಗೆ ಚದರಿಸಿ ಅಲ್ಲೊಂದು ಇಲ್ಲೊಂದು ಇಟ್ಬಿಟ್ರಲ್ಲ, ಯಾಕೆ? ಇದು ಏನ್ ಕಾನ್ಸೆಪ್ಟ್ ಗೊತ್ತಾಗ್ಲಿಲ್ಲ. ಇದೇನಿಲ್ಲ, ಕಾನ್ಸೆಪ್ಟ್ ಎಂತದು ಇಲ್ಲ ಮಣ್ಣಂಗಟ್ಟೆ ಇದ್ರಲ್ಲಿ. ಅಲ್ಲಿದೆ ನನ್ನ ಮನೆ, ಇಲ್ಲಿರುವುದು ಸುಮ್ಮನೆ. ಅದಕ್ಕೋಸ್ಕರ ನಾನು ಇಲ್ಲಿ 15 ದಿನ ಇರ್ತೀನಿ ಅಂತ ತಂದು ಸುಮ್ಮನೆ ಇಟ್ಕೊಂಡೆ. ನಾನು ಹೆಚ್ಚು ಸಮಯ ಅಲ್ಲೇ ಇರ್ತೀನಿ. ಏನ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಎಲ್ಲೊಂದು ಅಲ್ಲೊಂದು ಇದು ಹೀಗೆ ಇರಬಾರ್ದು, ಚೆನ್ನಾಗಿರಲ್ಲ. ಕೆಲವರು ಬೇಸರ ಪಟ್ಕೊಳ್ತಾರೆ. ಬಟ್ ನಾನೇನ್ ಹೇಳ್ತೀನಿ ಅಂತಂದ್ರೆ, ನಾನ್ ಇರುವುದು ಹೀಗೆ. ನಾನ್ ನಿಮಗ್ ಬೇಕು ಅಂತಂದ್ರೆ ಅಣ್ಣ ಹೀಗೆ ಇರೋದು, ನಾಗೇಂದ್ರ ಸರ್ ಹೀಗೆ ಇರೋದು. ನಾನ್ ನಿಮಗ್ ಸಿಗ್ಬೇಕು ಅಂದ್ರೆ ನೀವ್ ಇದನ್ನ ಒಪ್ಕೊಳ್ಬೇಕಷ್ಟೇ, ಅನಿವಾರ್ಯ ಅದು. ನನ್ಗೆ ML ದೇಶಿಕರ್ ಅಂತ ಒಬ್ರು ಒಂದ್ಸಾರಿ ಪತ್ರ ಬರ್ದಿದ್ರು. ನಾನು ನನ್ನ ಶ್ರೀಮತಿ ಯಾವಾಗ್ಲೂ ಸಿಡುಕ್ತಾ ಇರ್ತಾರೆ, ಹಾಗೆ ಹೀಗೆ ಬೇಸರ ಪಟ್ಕೊಳ್ತಾರೆ ಅಂತೆಲ್ಲ, ನನ್ ಬಗ್ಗೆ ಬೇಸರ ಪಟ್ಕೊಳ್ತಾರೆ ಅಂತೆಲ್ಲ ಹೇಳಿದಾಗ ಅವರು ನಾಗೇಂದ್ರ ಪ್ರಸಾದ್ ಅಂತ ಪತ್ರ ಬರ್ದಿದ್ರು. ಅವರು ಪತ್ರ ಬರ್ದಿದ್ರು. ಯಾವ್ದು ಹೇಗಿರುತ್ತೋ ನಾವು ಹಾಗೇನೆ ಸಹಿಸ್ಬೇಕೆ, ಒಪ್ಕೋಬೇಕೇ ಹೊರತಾಗಿ ಹೀಗೆ ಇರ್ಬೇಕು ಅಂತ ಬಯಸೋದಕ್ಕಾಗಲ್ಲ. ಗುಲಾಬಿ ಹೂ ಬೇಕು ಅಂತಂದ್ರೆ ಅದ್ರ ಜೊತೆ ಮುಳ್ಳು ಕೂಡ ಇರುತ್ತೆ ಅಂತ ಬರ್ದಿದ್ದಾರೆ ಅವರು. ಆ ಪತ್ರ ನನ್ನಲ್ಲಿ ಇರ್ಬೇಕು ಈಗ್ಲೂ ಕೂಡ. ಇದೆ. ಯಾರು ಸರ್ ಅವರು? ML ದೇಶಿಕರ್. ಈಗ ಗುಡಿವಾಡ ಪುಸ್ತಕ ನೋಡಿದ್ರಲ್ಲ, ಆ ಕಾದಂಬರಿಯನ್ನು ಬರ್ದು ಅಲ್ಲೇ ಕಾಣಿಸ್ತಾರೆ. ಇದು ಹೀಗೆ ಇಡ್ಬೇಕು, ಇದು ಹೀಗೆ ಇರ್ಬೇಕು ಅಂತಿಲ್ಲ, ಹೇಗ್ ಬೇಕಾದ್ರೆ ಇರ್ಬೋದು, ಹೇಗ್ ಬೇಕಾದ್ರೆ ಖುಷಿ. ಕೈಲಾಸಂ ಅವ್ರ ಜೀವನ ನೋಡಿದ್ರೆ, ಕೈಲಾಸಂ ತುಂಬಾ ಸರಳ ಅನ್ನೋದಕ್ಕಿಂತ ಗಲೀಜ್ ಜೀವಿ ಅಂತ ಹೇಳ್ಬೋದು. ಹಾಗಿದ್ರಂತೆ ಅವ್ರು. ಹೌದು, ಅವರು ಹೊಗೆಗಳಲ್ಲೇ ಕೈಲಾಸಂ ಅಂತ ಹೆಸರು ಬರೆಯೋರಂತೆ. ಸಿಗರೇಟ್ ಸೇತಾ ಇದ್ರು. ಆದ್ರೆ ತುಂಬಾ ಒಳ್ಳೆ ಕಾನ್ಸೆಪ್ಟ್ ನ ಜನಗಳಿಗೆ ಕೊಟ್ಬಿಟ್ಟು ನಗಿಸ್ತಾ ಹೊರಟ್ಬಿಟ್ರು. ಅವ್ರ ತಂದೆ ತುಂಬಾ ಒಳ್ಳೆ ದೊಡ್ಡ ನ್ಯಾಯಾಧೀಶರು. ನ್ಯಾಯಾಧೀಶರು. ಅವ್ರಿಗೆ ಇವರು ಎಷ್ಟೋ ಸಾರಿ ಇವರೇ ಹೇಳ್ಕೊತಾ ಇದ್ದಾರೆ. ಅವ್ರು ಕಟ್ಟಿದಂತ ವೈಟ್ ಹೌಸ್ ಅಲ್ಲಿ ನಾನೊಂದು ಬ್ಲಾಕ್ ಸ್ಪಾಟ್ ಅಂತ. ಟಿ.ಪಿ. ಕೈಲಾಸಂ ನಗೆಗೆ ತುಂಬಾ ಹೆಸರುವಾಸಿಯಾದವರು ಕರ್ನಾಟಕದಲ್ಲಿ. ಅವರು ಹೆಚ್ಚು ಅವರು ಇಂಗ್ಲೆಂಡ್ ಅಲ್ಲಿ ಹೋಗಿ ಓದಿದ್ರು, ಬಟ್ ಯಾವುದೇ ಉದ್ಯೋಗವನ್ನ ಮಾಡ್ಲಿಲ್ಲ. ಸಮಾಜಕ್ಕೋಸ್ಕರ ತಮ್ಮನ್ನು ತಾವು ಅರ್ಪಿಸ್ಕೊಂಡು ಅನೇಕ ನಾಟಕ, ಪರ್ಪಸ್ ಅಂತ ಅವರು ಒಂದು ಇಂಗ್ಲಿಷ್ ಅಲ್ಲಿ ನಾಟಕ ಕೊಟ್ಟಿದ್ದಾರೆ. ಅದು ಏಕಲವ್ಯನ ಘನತೆಯ ಕುರಿತಾದಂತದ್ದು. ಅರ್ಜುನ ಎಲ್ಲ ಡಮ್ಮಿ ಅವ್ರ ಮುಂದೆ. ಏಕಲವ್ಯ ಅವ್ನು ನೋಡಿ, ಗುರುವಿನ ಸಹಾಯ ಇಲ್ದೇನೆ ವಿದ್ಯೆ ಕಲಿತು ಶಬ್ದವೇದಿಯನ್ನು ಕಲ್ತಿದ್ದ. ಅರ್ಜುನ ಶಬ್ದವೇದಿ ಕಲಿಯೋಕೆ ದ್ರೋಣಾಚಾರ್ಯರ ಸಹಾಯವನ್ನು ಪಡ್ಕೊಂಡಿದ್ದ. ದ್ರೋಣಾಚಾರ್ಯರ ಕೊನೆಗೆ ಗುರುದಕ್ಷಿಣೆ ಅನ್ನೋ ನೆಪದಲ್ಲಿ ಅವನ ಹೆಬ್ಬೆರಳನ್ನ ತಗೊಂಡು ಅವನಿಗೆ ಮೋಸ ಮಾಡಿದ್ರು ಅಂತಕ್ಕಂಥದ್ದು ಪರ್ಪಸ್ ನಾಟಕದ ಗುರಿ. ಸೂಪರ್ ಸರ್. ಅವಾಗ ಓದ್ತಿರ್ತೀರಿ? ಹೌದೌದು. ಓದಿದೆಯಲ್ಲ, ಓದು ಮನುಷ್ಯನನ್ನ ವಿಶಾಲವಾದಂತ, ಈಗ ಇದು ಸಣ್ಣ ಕಿಟಕಿ, ಪ್ರಪಂಚದ ಕಿಟಕಿ ಅಥವಾ ಬಾಗ್ಲು ಅಂತಕ್ಕಂಥದ್ದೇ ಓದು ಬಹಳ ಮುಖ್ಯವಾದ್ದು. ಅದು ಬಾಲ್ಯದಲ್ಲಿ ಅದರ ಒಂದು ಬೇಸ್ ತಳಪಾಯ ಸಿಕ್ಬಿಟ್ರೆ ಆ ಮನುಷ್ಯ ತುಂಬಾ ಸುಖಿಯಾಗಿರ್ತಾನೆ. ಓಕೆ, ನಿಮ್ಮ ಜೊತೆ ಮಾತುಕತೆಯನ್ನು ಆಡ್ತಾ, ಓಕೆ ವೀಕ್ಷಕರೇ, ಬನ್ನಿ ಅವ್ರ ಜೊತೆ ನಾವು ಅವರು ತಮ್ಮ ಕೈಯಾರೆ ತಯಾರಿಸಿದಂತಹ ಭೋಜನವನ್ನು ಸವಿಯೋಣ. ಬನ್ನಿ. ಇದು ಗಡಿಗೆ ಅಲ್ಲ, ಗಡಿಗೆ ಇದೆ, ಇಲ್ಲಿ ಉಪಯೋಗಿಸ್ತಾ ಇಲ್ಲ. ನಾಳೆ ದಿವಸ ಹೊಲಕ್ಕೆ ಹೋದ್ರೆ ಅಲ್ಲೆಲ್ಲ ಯೂಸ್ ಮಾಡಿ. ಬಿಸಿ ಇರಬೇಕಾಗಿತ್ತು, ಇದು ಬೇಗ ಮಾಡ್ಬಿಟ್ಟು. ತುಪ್ಪ ಬೇಕು ಸರ್? ಕಡ್ಡಾಯವಾಗಿ ತಿನ್ಬೇಕು ಅಂತ ಮಾಡಿಟ್ಟಿದ್ದಾರೆ. ಹೌದಾ? ವಿಟಮಿನ್ B12 ಕೊರತೆ. ನಾನ್ ವೆಜ್ ತಿಂದಿಲ್ವಲ್ಲ, ಅದಕ್ಕೋಸ್ಕರ. ಮೊಟ್ಟೆ ತಿನ್ಬೋದು ಅಂತಂದ್ರು. ಮೊಟ್ಟೆ ತಿನ್ಬೋದು. ತಿಂತೀರಾ? ಇಷ್ಟ ಆಗ್ತಿಲ್ಲ. ಒಂದೊಂದ್ಸರಿ ತಿಂದಿದ್ದೀನಿ. ಹೀಗೆ ಎಲ್ಲಾರು ಸಿಕ್ಕರೆ ತಿನ್ನುವುದೇ. ಸಿಗ್ಲಿಲ್ವಾ? ಇಲ್ಲ. ಅದು ಮಸಾಲೆಗಳು ಇಷ್ಟ ಆಗಲ್ಲ ನನಗೆ. ತುಪ್ಪ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ರೈಟ್. ಓಕೆ ವೀಕ್ಷಕರೇ, ನಮ್ಮ ಜೊತೆಗೆ ನಾಗೇಂದ್ರ ಸರ್ ಮನೆಯಲ್ಲೇ ನಾವು ಕೂತು ಊಟ ಮಾಡ್ತಾ ಇದ್ದೀವಿ. ಮುದ್ದೆ ತಯಾರು ಮಾಡಿದ್ದಾರೆ, ಆಮೇಲೆ
ಇದು ಕುಂಬಳಕಾಯಿ ಸಾರು, ಚಟ್ನಿ, ಅನ್ನ, ಸವಿಯೋಣ ಬನ್ನಿ. ಅವರು ಯಾವುದೇ ರೀತಿ ನಾನು ಅವ್ರನ್ನ ಗಮನಿಸಿದೆ ಆಗ್ಲಿಂದ ಭಾಳ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದರು, ವಿತೌಟ್ ಆಯಿಲ್. ವಿತೌಟ್ ಆಯಿಲ್. ಆಮೇಲೆ ಅದಕ್ಕೆ ತುಪ್ಪ ಬೆರೆಸ್ಕೊಂಡು, ತೆಂಗಲ್ಲೇ ಆಯಿಲ್ ಇರುತ್ತೆ ನೋಡಿ. ನ್ಯಾಚುರಲ್ ಆಗಿ ಹೆಂಗೆ ಊಟ ಮಾಡಬೇಕು ಅನ್ನೋದನ್ನ ಇವ್ರು ನೋಡಿನೇ ಕಲಿಬೋದು. ಓಕೆ ಸರ್, ಊಟ ಸ್ಟಾರ್ಟ್ ಆಗಲಿ. ಪಾತ್ರೆ ಇತ್ತಲ್ಲ, ರೆಡಿ ಇಟ್ಬಿಟ್ಟೆ. ಹುಳಿ ಚೆನ್ನಾಗಿದೆಯಾ? ಸೂಪರ್.